ಶಿವಾಜಿನಗರದ ಕಾಂಗ್ರೆಸ್ನ ಶಾಸಕ ರಿಜ್ವಾನ್ ಅರ್ಷದ್ ವಿರುದ್ಧ ನಕಲಿ ಮತಚೀಟಿ ಆರೋಪ ಪ್ರಕರಣ. ಬಿಜೆಪಿ ವಿರುದ್ಧ ಶಾಸಕ ರಿಜ್ವಾನ್ ಸಲ್ಲಿಸಿದ ಖಾಸಗಿ ದೂರಿನ ವಿಚಾರಣೆ. ಶಿವಾಜಿನಗರದ ಶಾಸಕ ರಿಜ್ವಾನ್ ಅರ್ಷದ್ ಸಲ್ಲಿಸಿದ್ದ ದೂರು, ಆ ದೂರಿನ ವಿಚಾರಣೆ. ಪಾರ್ಟಿ ಸವಾಲಿಗೆ ರೆಡಿ ಅಂತ ರಿಜ್ವಾನ್ ಪರ ವಕೀಲ ಸೂರ್ಯ, ಆದರೆ ಸಮಯಾವಕಾಶ ಕೋರಿದ ಬಿಜೆಪಿ ಪರ ವಕೀಲ ಛಲಪತಿ ಶ್ರೀನಿವಾಸ್. ಇದನ್ನ ಮಾನ್ಯ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಸೆಪ್ಟೆಂಬರ್ 19ಕ್ಕೆ ಮುಂದೂಡಿದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ 2019ರಲ್ಲಿ ರಿಜ್ವಾನ್ ಪರ ನಕಲಿ ಮತಚೀಟಿ ಮುದ್ರಣ ಆರೋಪ ಮಾಡಿದ ಬಿಜೆಪಿ. ಇದರ ವಿರುದ್ಧ ಪ್ರೈವೇಟ್ ದೂರು ದಾಖಲಿಸಿದ್ದ ಶಾಸಕ ರಿಜ್ವಾನ್ ಅರ್ಷದ್ ವಿರುದ್ಧ ನಕಲಿ ಮತಚೀಟಿ ಆರೋಪ ಪ್ರಕರಣ ಇದೆ. ಬಿಜೆಪಿ ಸಲ್ಲಿಸಿದ್ದ ಶಾಸಕ ವಿರುದ್ಧ ಬಿಜೆಪಿಯ ವಿರುದ್ಧ ಶಾಸಕ ರಿಜ್ವಾನ್ ಸಲ್ಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ. ಪಾರ್ಟಿ ಸವಾಲಿಗೆ ರೆಡಿ ಎಂದ ರಿಜ್ವಾನ್ ಪರ ವಕೀಲ ಸೂರ್ಯ ಮುಕುಂದರಾಜ್, ಆದರೆ ಸಮಯಾವಕಾಶ ಕೋರಿದ ಬಿಜೆಪಿ ಪರ ವಕೀಲ ಛಲಪತಿ. ಶಾಸಕ ರಿಜ್ವಾನ್ ಅರ್ಷದ್ ವಿರುದ್ಧದ ನಕಲಿ ಮತಚೀಟಿ ಆರೋಪ ಪ್ರಕರಣ. ಈ ಹಿಂದೆ ರಿಜ್ವಾನ್ ಅರ್ಷದ್ ಅವರದೊಂದು ಪ್ರತ್ಯೇಕ ಆರೋಪ ಇತ್ತು. ತನ್ನ ಕ್ಷೇತ್ರದಲ್ಲಿ ಪ್ರೈವೇಟ್ ವೋಟರ್ ಲಿಸ್ಟ್ ತಿದ್ದುಪಡಿ ಮಾಡೋ ಸಂಸ್ಥೆ ಏನಿರ್ತಾವೋ ಆ ಸಂಸ್ಥೆ 15,000ದಿಂದ ಹಿಡಿದು 20,000ವರೆಗೆ ನಕಲಿ ಮತಗಳನ್ನು ನನ್ನ ಕ್ಷೇತ್ರದಲ್ಲೇ ಕಬಳಿಸಿರುವ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ಪ್ರಕರಣಕ್ಕೆ ರಿಲೇಟೆಡ್ ಅಲ್ಲದೇ ಇದ್ರೂ ಕೂಡ ಸಾಂದರ್ಭಿಕವಾಗಿ ಈ ಉದಾಹರಣೆಯನ್ನು ಕೊಡಬೇಕು. ರಿಜ್ವಾನ್ ಅರ್ಷದ್ ಮಾಡಿದ್ದ ಗುರುತರ ಆರೋಪ ಅದು. ನನ್ನದೇ ಕ್ಷೇತ್ರದಲ್ಲಿ 15,000ಕ್ಕಿಂತ ಹೆಚ್ಚು ಮತಗಳನ್ನ ನನಗೆ ಸಿಗದ ಹಾಗೆ ಮಾಡಲಾಗಿದೆ. ಅದನ್ನ ಮತಪಟ್ಟಿಯನ್ನ ಪರಿಷ್ಕರಣೆ ಮಾಡುವ ಹೆಸರಿನಲ್ಲಿ ಬಂದ ಖಾಸಗಿ ಸಂಸ್ಥೆಯೊಂದು ಆ ತರಹದ ಕೆಲಸ ಮಾಡಿದೆ ಅಂತ ಹೇಳಿ ಪರೋಕ್ಷವಾಗಿ ಬಿಜೆಪಿಗರ ವಿರುದ್ಧ ಆರೋಪವನ್ನ ಮಾಡಿದ್ರು. ಅದೇನೇ ಇರಲಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ ಮಾನ್ಯ ಮಾಡಿದ ಜನಪ್ರತಿನಿಧಿಗಳ ಕೋರ್ಟ್ ಸೆಪ್ಟೆಂಬರ್ 19ಕ್ಕೆ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಸೆಪ್ಟೆಂಬರ್ 19ಕ್ಕೆ ಮುಂದೂಡಿದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ 2019ರಲ್ಲಿ ರಿಜ್ವಾನ್ ಪರ ನಕಲಿ ಮತಚೀಟಿ ಮುದ್ರಣ ಆರೋಪ ಮಾಡಿದ ಬಿಜೆಪಿ, ಇದರ ವಿರುದ್ಧ ಪ್ರೈವೇಟ್ ದೂರು ದಾಖಲಿಸಿದ್ದ ಶಾಸಕ ರಿಜ್ವಾನ್ ಅರ್ಷದ್ ಈಗ ಸೆಪ್ಟೆಂಬರ್ 19ನೇ ತಾರೀಕಿಗೆ ಆ ಒಂದು ಪ್ರಕರಣದ ವಿಚಾರಣೆ ಮುಂದೂಡಿಕೆ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.